ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಮೈಸೂರಲ್ಲಿರೋ ಗಜಪಡೆನ ನೋಡಕ್ ಹೋಗ್ತಾ ಇದ್ದೀನಿ ಅಂತ ಆನೆ ಬರೋದಕ್ಕೆ ವೇಟ್ ಮಾಡ್ತಿರೋದು. ನಿಂಗೆ ಡಾಕ್ಟರೇಟ್ ಕೊಡಿಸಬಹುದು ಗಣೇಶ, ಬೌಂಡ್ರಿಗೆ ಕಾಲಿಟ್ರೆ ಬೌಂಡ್ರಿ ಸಿಕ್ಸರು ಪಡೆದು ಮನೆ ಮನೆಗೂ ಹಂಚುವ ಮಿಂಚುವ ಕರ್ನಾಟಕನೇ ಮಿಂಚುವ. ಸೊ ಓಕೆ, ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಬಟ್ ಇನ್ನೊಂದೇನು ಅಂದ್ರೆ ಎಲ್ಲ ಆನೆಗಳಿಗೂ ಕೆಟ್ಟ ಹೆಸರು. ಸೊ ನೀವು ಮೈಸೂರವರಾಗಿದ್ರೆ ನೀವು ಆನೆ ನೋಡಿದ್ರ ಅಂತ ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಮೈಸೂರಿಗೆ ಬಂದಿರೋ ದಸರಾ ಆನೆಗಳನ್ನ ನೋಡೋದಕ್ಕೆ. ಸೊ ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ ಆ್ಯಂಡ್ ತುಂಬ ಎಕ್ಸೈಟ್ ಆಗ್ತಾ ಇದೆ. ನಮ್ಮ ಮೈಸೂರಲ್ಲಿರೋ ಗಜಪಡೆನ ನೋಡೋಕೆ ಹೋಗ್ತಾ ಇದ್ದೀನಿ ಅಂತ. ಐ ಆಮ್ ಸೋ ಹ್ಯಾಪಿ. ಇದೇ ಫಸ್ಟ್ ಸ್ಟೆಪ್ ನಮ್ಮ ದಸರಾ ಸ್ಟಾರ್ಟ್ ಆಗುತ್ತೆ ಅಂತ ಹೇಳೋಕ್ಕೆ ತುಂಬ ಖುಷಿ ಆಗ್ತಿದೆ. ಸೊ ದಸರಾ ಅಂತಂದರೆ ನಮ್ಮ ಮೈಸೂರಲ್ಲಿ ಒಂದೊಂದಾಗಿ ಹಬ್ಬದ ಥರನೇ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಫಸ್ಟ್ ಆನೆ ಬಂದಿದೆ, ನೆಕ್ಸ್ಟ್ ಲೈಟಿಂಗ್ಸ್ ಹಾಕ್ತಿದ್ದಾರೆ. ಸೊ ಲೈಟಿಂಗ್ಸ್ ಆನ್ ಆಗುತ್ತೆ, ಎಕ್ಸಿಬಿಷನ್, ಫ್ಲವರ್ ಶೋ, ಫುಡ್ ಸ್ಟಾಲ್, ಯುವ ದಸರಾ, ಯುವ ಸಂಭ್ರಮ ಎಕ್ಸೆಟ್ರಾ ತುಂಬ ಥರ ಪ್ರೋಗ್ರಾಮ್ಸ್ಗಳು ನಡೆಯುತ್ತೆ. ಸೊ ನಮ್ಮ ಮೈಸೂರು 3 ತಿಂಗಳು ಹಬ್ಬ ಅಂತಲೇ ಹೇಳ್ಬೋದು, ಹಬ್ಬ ವಾತಾವರಣ ಇರುತ್ತೆ. ಸೊ ಲೆಟ್ಸ್ ಗೋ, ನಮ್ಮ ಗಜಪಡೆಗೆ ಹಾಯ್ ಹೇಳ್ಬಿಟ್ಟು ಬರೋಣ. ಫೈನಲಿ ಅಂತೂ ಇಂತೂ ಬಂದು ರೀಚ್ ಆಗಿದ್ದೀವಿ. ಸೊ ಎಲ್ಲಿ ನಿಂತ್ಕೊಂಡು ನೋಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಗರುಡ ಮಾಲ್ ಬ್ಯಾಕ್ ಸೈಡ್ ಕಾರ್ ಪಾರ್ಕ್ ಮಾಡಿಕೊಂಡು 5 o'clock ಆಗಿರೋದ್ರಿಂದ ಇನ್ನೂ ಟೈಮ್ ಇದೆ ಅಂದ್ಬಿಟ್ಟು ಅರಮನೆ ಮುಂದೆನೇ ಹೋಗ್ತಾ ಇದ್ದೀವಿ. ಇಲ್ಲಿ ಬಂದು ನೋಡಿದ್ರೆ ಕ್ರೌಡ್ ಅಂತೂ ಸಿಕ್ಕಾಬಟ್ಟೆ ಇತ್ತು. ಸೊ ಆನೆ ಬರೋದಕ್ಕೆ ವೆಯ್ಟ್ ಮಾಡ್ತಿರೋದು. ಸೊ ಲೆಟ್ಸ್ ಗೋ. ನಮ್ಮ ಅಣ್ಣವ್ರಂಗೆ ನಡೆಯೋ ಗಣೇಶ, ನಿಂಗೆ ಡಾಕ್ಟರೇಟ್ ಕೊಡಿಸಬಹುದು ಗಣೇಶ. ಕನ್ನಡ ಬಾವುಟ ಅರಿಸುತ್ತೀಯ, ಭೂಪಟ ಸುತ್ತಿಸುತ್ತೀಯ, ಕಣಯ್ಯ ಸಣ್ಣ ಮಹೇಶ. ಹಾಯ್ ಮಿಂಚುವ ಮಿಂಚುವ ಕರ್ನಾಟಕನೇ ಮಿಂಚುವ, ಕೋಟಿ ಕೋಟಿ ಪ್ರಿಂಟ್ ಹೊಡೆದು ಮನೆ ಮನೆಗೂ ಹಂಚುವ. ಮಿಂಚುವ ಮಿಂಚುವ ಕರ್ನಾಟಕನೇ ಮಿಂಚುವ, ಕೋಟಿ ಕೋಟಿ ಪ್ರಿಂಟ್ ಹೊಡೆದು ಮನೆ ಮನೆಗೂ ಹಂಚುವ. ಗಣೆ 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 ಗಣೇಶ. ನಮ್ಮಣ್ಣ ಕೈ ಇಟ್ರೆ ಮಾಯ ಬಜಾರು, ಬೌಂಡ್ರಿಗೆ ಕಾಲಿಟ್ರೆ ಬೌಂಡ್ರಿ ಸಿಕ್ಸರು. ನಮ್ ಜಾರಿ ಆದ್ರೂನು ಇವಂಗೆ ಭಾರಿ ಪವರು. ಮೈಕ್ ಮುಂದೆ ನಿಂತಂದ್ರೆ ಮೈಕೆಲ್ ಜಾಕ್ಸನ್ನು, ಸೈಡ್ ಹೊಡೆಯೋಕೆ ನಿಂತಂದ್ರೆ ಇಂಡಿಯಾ ಕ್ಲಿಂಟನ್ನು. ಲೇಟ್ ಆಗಿ ಬಂದ್ರೂನು ಲೇಟೆಸ್ಟ್ ಇವನ ಸೀನು. ಅಬ್ಬರೋ ಬಲಮುರ್ರಿ ಹೊಡಿಸುತ್ತೀನಿ ಚುರುಮುರ್ರಿ, ಉದಯ ಟಿವಿಯಲ್ಲಿ ಬರಲಿ ಕಾಮೆಂಟರಿ. ಓ ಸುಬ್ಬಣ್ಣನ್ ಬ್ರದರು ನೀನು ಗಣೇಶ, ಹೊಗರು ಗಣೇಶ, ಕಾಯೋ ಗಣೇಶ. ಹೈ ಮಿಂಚುವ ಮಿಂಚುವ ಕರ್ನಾಟಕನೇ ಮಿಂಚುವ, ಕೋಟಿ ಕೋಟಿ ಪ್ರಿಂಟ್ ಹೊಡೆದು ಮನೆ ಮನೆಗೂ ಹಂಚುವ. ಗಣೆ 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 ಗಣೇಶ.
ಕಿರಿಕಿರಿ ದೃಷ್ಟಿ ತೆಗಿವೆ ಗಿರಿಗಿರಿ ಮನಸ್ಸು ಕಣ್ಣು ತೆರೆದರೆ ನಿನ್ನದೆ ಡಾಕ್ಯುಮೆಂಟರಿ ಶಬರಿಮಲೆಯ ಎಂಟ್ರಿ ನೀನು ಗಣೇಶ ನಮ್ ಕಂಟ್ರಿ ಗಣೇಶ ಕಾಯೋ ಗಣೇಶ ಹೈ ಮೆಚ್ಚುವ ಮಿಂಚುವ ಕರ್ನಾಟಕನೇ ಮಿಂಚುವ ಕೋಟಿ ಕೋಟಿ ಬೆಂಕೊಳೆದು ಮನೆ ಮನೆಗೂ ಹಂಚುವ ಮಿಂಚುವ ಕರ್ನಾಟಕನೇ ಮಿಂಚುವ ಕೋಟಿ ಕೋಟಿ ಬೆಂಕೊಳೆದು ಮನೆ ಮನೆಗೂ ಹಂಚುವ. ಸೊ ಫೈನಲಿ ಅಂತೂ ಇಂತೂ ದಸರಾ ಆನೆಗಳು ವಾಕಿಂಗ್ ಹೋಗೋದು ನೋಡಿ ತುಂಬ ಖುಷಿ ಆಯಿತು. ನಮ್ಮ ರಾಯಲ್ ಸಿಟಿ ಮೈಸೂರಲ್ಲಿ ಆನೆಗಳು ಇಷ್ಟು ಗಾಂಭೀರ್ಯವಾಗಿ ನಡ್ಕೊಂಡು ಹೋಗೋದು ನೋಡೋಕೆ ಬಿಟ್ಟರೆ ಇನ್ಯಾವ ಸಿಟಿಲೂ ಸಿಗಲ್ಲ ಅನ್ಕೊಳ್ತೀನಿ. ಸ್ವರಾಜ್ ಅವ್ರನ್ನ ಕೇಳೋಣ, ಅವ್ರಿಗೇನು ಅನ್ನಿಸ್ತು ಅಂತ. ನನಗೆ ದಸರಾ ಆನೆನ ನೋಡಿದಷ್ಟು ತುಂಬ ಸಂತೋಷ ಆಯಿತು. ಮುಂದೆ ಕೇಳು. ಯಾಕಂದರೆ ಅದು ದಸರಾ ಆನೆಗಳೇ ಆಗಿತ್ತು. ಸೊ ಅದರಿಂದ ಅದನ್ನ ನೋಡಿದಷ್ಟೇ ಸಂತೋಷ ಆಯಿತು. ಹೇಳ್ತೀನಲ್ಲ, ಇವ್ರನ್ನ ಎಂತಕ್ಕಾದ್ರೂ ನನ್ನ ಮಧ್ಯಕ್ಕೆ ತಗೊಬಿಟ್ರೆ ಮಾತಾಡೋಕ್ಕೆ ಏನು ಕರೆಕ್ಟಾಗಿ ಮಾತಾಡಲ್ಲ. ಸೊ ಇವ್ರ ಮಾತನ್ನ ಅಲ್ಲೇ ಬಿಟ್ಟಾಕನ. ಸೊ ಓಕೆ, ನಿಜವಾಗ್ಲೂ ತುಂಬ ಖುಷಿ ಆಯಿತು. ಬಟ್ ಇನ್ನೊಂದೇನು ಅಂದರೆ ಎಲಿಫೆಂಟ್ಗಳು ಗೌರಿ ಗಣೇಶ ಹಬ್ಬ ಆದ್ಮೇಲಿಂದ ಪ್ಯಾಲೇಸ್ ಟು ಬನ್ನಿ ಮಂಟಪವರೆಗೆ ಹೋಗುತ್ತೆ ಅಂತ ಹೇಳಿದ್ರು. ಗೌರಿ ಗಣೇಶ ಹಬ್ಬ ಆದ್ಮೇಲೂ ಸಹ ಪ್ಯಾಲೇಸ್ ಟು ಕೇರ್ ಹಾಸ್ಪಿಟಲ್ ಸರ್ಕಲ್ ಅಲ್ಲೇ ಯೂ ಟರ್ನ್ ಮಾಡ್ಕೊಂಡು ಬರ್ತಿದೆ. ಯಾವಾಗಿಂದ ಬನ್ನಿ ಮಂಟಪವರೆಗೂ ವಾಕಿಂಗ್ ಹೋಗುತ್ತೋ ಗೊತ್ತಿಲ್ಲ. ಬಟ್ ಮಾರ್ನಿಂಗ್ ಅಂತೂ 7:30ಗೆ ಪ್ಯಾಲೇಸಿಂದ ಬನ್ನಿ ಮಂಟಪವರೆಗೂ ವಾಕಿಂಗ್ ಹೋಗುತ್ತೆ. ಈವ್ನಿಂಗ್ ಮಾತ್ರ 5 o'clockಯಿಂದ 5:30 ಒಳಗೆ, ಒಂದೊಂದಿನ 5 o'clockಗೆ ಬರುತ್ತೆ, ಒಂದೊಂದಿನ 5:30ಗೆ ಬರುತ್ತೆ. ಸೊ ನಾರ್ಮಲ್ ಆಗಿ ರೆಗ್ಯುಲರ್ ಆಗಿ ಯಾವಾಗಲೂ 5:30ಗೆ ವಾಕಿಂಗ್ ಬರೋದು. ಸೊ ನೋಡೋಣ ಯಾವತ್ತು ಲಾಂಗ್ ವಾಕಿಂಗ್ ಹೋಗುತ್ತೆ ಅಂತ. ಓಕೆ, ಈ ಸತಿ ಸಿಸ್ಟಮ್ ಅಂತೂ ತುಂಬ ಚೆನ್ನಾಗಿದೆ. ಆನೆ ಹಿಂದೆ ಹೋಗ್ತಿದ್ರೆ ಮುಂದೆ ಪೊಲೀಸ್ ವ್ಯಾನು ಒಂದು ಕಬ್ನದ ರಾಡ್ ಥರ ಮಷಿನ್ ಥರ ಅಂಟಿಸ್ಕೊಂಡಿದೆ. ಸೊ ಅದನ್ನು ಎಳ್ಕೊಂಡು ಹೋದ್ರೆ ಏನೇ ಮ್ಯಾಗ್ನೆಟ್ ಅಂದರೆ ಕಬ್ನ ಏನೇ ಇದ್ರೂ ಸಹ ಅದು ಮ್ಯಾಗ್ನೆಟ್ ಥರ ಅಂಟ್ಕೊಳ್ಳುತ್ತೆ. ಸೊ ಆಗ ಆನೆಗಳಿಗೂ ತೊಂದರೆ ಆಗಲ್ಲ, ಹಾನಿ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ. ಆಮೇಲೆ ಆನೆಗಳು ಹೋಗ್ಬೇಕಾದ್ರೆ ದಯವಿಟ್ಟು ಹೆಸರು ಕರಿಬೇಡಿ, ಯಾಕೆಂದರೆ ಸೊ ಅದ್ರ ಮೈಂಡ್ ಡೈವರ್ಟ್ ಆದರೆ ನಮಗೆ ಪ್ರಾಬ್ಲಮ್ ಸಹ. ಆಮೇಲೆ ಆನೆಗಳಿಗೂ ಕೆಟ್ಟ ಹೆಸರು. ಸೊ ನೀವು ಮೈಸೂರವರಾಗಿದ್ದರೆ ನೀವು ಆನೆ ನೋಡಿದ್ರಾ ಅಂತ ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನೋಡಿಲ್ಲ ಅಂದರೆ ನಾನು ಇಲ್ಲಿ ಟೈಮಿಂಗ್ಸಲ್ಲಿ ಹೋಗಿ ಸಹ ನೋಡಿ, ನಿಮಗೆ ಖಂಡಿತ ಆನೆ ನೋಡಿದ ಖುಷಿ ಆಗುತ್ತೆ. ಬೇರೆ ಊರವರಾಗಿದ್ದರೆ ನಾನು ವ್ಲಾಗ್ಸಲ್ಲೇ ನೋಡಿ ಖುಷಿಪಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ವ್ಲಾಗ್ಸ್ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ ಗಜಪಡೆ ನೋಡಿದ್ದು ಹೇಗಿತ್ತು ಅಂತ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಪಾರಿಜಾತವೇ